ಕಾರ್ ಇರೋದು ನಿಮ್ಗೆ ಬರೀ 75,000 ಟೂ ವೀಲರ್ ಬಜೆಟ್ ಸರ್. ಇದು 1,60,000. ಇದು 1,60,000, ಅದು 1,60,000. ಯಾವ್ದಾದ್ರು 1,60,000, ಇದು 1,60,000. ಹೌದು ಸರ್. ಸರ್ ಇದು ಪ್ರೈಸಿಂಗ್ ಬಂದ್ಬಿಟ್ಟು 85,000, ಇದು ಬಂದ್ಬಿಟ್ಟು 1,25,000. ನಾನು ಸರ್ ಟಾಟಾ ನ್ಯಾನೋ 1,65,000. ಸರ್ ಇದು ಪ್ರೈಸಿಂಗ್ ಬಂದ್ಬಿಟ್ಟು 2,30,000. ಕೋಟಿಂಗ್ ಇರೋದು, ಶೋರೂಮ್ ವಿಸಿಟ್ ಮಾಡಿ ಹೆಚ್ಚು ಕಮ್ಮಿ ಮಾಡ್ಕೊಡೋಣ. ಇದ್ರ ಪ್ರೈಸ್ ಸರ್ 3,15,000ಗೆ ಕೊಡೋಣ ಸರ್. 3,10,000ಗೆ ಕೊಡೋಣ. ಸರ್ ಇದು ಪ್ರೈಸಿಂಗ್ ಬಂದ್ಬಿಟ್ಟು 5,85,000. ಸರ್ ಇದು ಸರ್ ಇದು ಪ್ರೈಸಿಂಗ್ ಬಂದ್ಬಿಟ್ಟು 10,20,000. ಸರ್ ಹಾಗೆ ಇದು ಸರ್ ಇದು ಪ್ರೈಸಿಂಗ್ ಬಂದ್ಬಿಟ್ಟು 5,40,000. ಸರ್ ಇದು ಸರ್ 2011 ಮಾಡಲ್ 2,40,000. ಸರ್ ಹಾಗೆ 2014 ಮಾಡಲ್ 2,40,000. ಸರ್ ಹಾಗೆ ಶಿಫ್ಟ್. ಸರ್ 2008 ಮಾಡಲ್ 2,20,000. ಹಾಯ್ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ತುಂಬಾ ದಿನದ ನಂತರ ನಾನು ಮತ್ತೊಂದ್ಸರಿ ಕರ್ನಾಟಕ ಕಾರ್ ಜೋನ್ ಬಂದಿದ್ದೀನಿ. ಏನಕ್ಕಂದ್ರೆ ಒಂದು ಹೊಸ ವಿಡಿಯೋ ಮಾಡೋಣ, ಹಾಗೇನೆ ಈ ಸರಿ ಏನೇನು ಪ್ರೈಸಸ್ ಇದೆ ಅಂತಂದು ಕೇಳ್ಬಿಟ್ಟು ಕಂಪ್ಲೀಟ್ ಮಾಹಿತಿ ತಿಳ್ಕೊಳ್ಳೋಣ ಅಂದ್ಬಿಟ್ಟು. ಸರ್ ನಮಸ್ಕಾರ. ನಮಸ್ಕಾರ ಸರ್. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ನೀವು? ಚೆನ್ನಾಗಿದ್ದೀನಿ ಸರ್. ಹಾಗೆ ಮತ್ತೊಂದ್ಸರಿ ನಿಮ್ ಶೋರೂಮ್ ಹೆಸರು, ಎಕ್ಸಾಕ್ಟ್ ಲೊಕೇಶನ್? ಸರ್ ನಮ್ಮ ಶೋರೂಮ್ ಹೆಸರು ಕರ್ನಾಟಕ ಕಾರ್ ಜೋನ್ ಅಂತ. ಲೊಕೇಶನ್ ಬಂದ್ಬಿಟ್ಟು ಗೂಗಲ್ ಅಲ್ಲಿ ಕರ್ನಾಟಕ ಕಾರ್ ಜೋನ್ ಅಂತ ಹಾಕಿದ್ರೆ ನಿಮ್ಗೆ ಲೊಕೇಶನ್ ಬಂದ್ಬಿಡುತ್ತೆ. ನಮ್ ಲೊಕೇಶನ್ ಬಂದ್ಬಿಟ್ಟು ನಾಗರಬಾವಿ ಸರ್ಕಲ್ ಇಂದ ಸರ್ವಿಸ್ ರೋಡ್ ಸಿಗುತ್ತೆ. ಅಲ್ಲಿಂದ ಡೌನ್ ಬಂದ್ರೆ ನಂಬರ್ 3 ಹೋಟೆಲ್, ಅಲ್ಲಿಂದ ಸ್ವಲ್ಪ ಅಪ್ ಅಂದ್ರೆ ನಿಮ್ಗೆ ಲೆಫ್ಟ್ ಸೈಡ್ MK ಅಹಮದ್ ಸೂಪರ್ ಮಾರ್ಕೆಟ್ ಸಿಗುತ್ತೆ. ಅದು ಬ್ಯಾಕ್ ಸೈಡ್ ಪಾರ್ಕಿಂಗ್ ಅಲ್ಲೇ ಇರೋದು ಸರ್. ಹಾಗೇನೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಫೋನ್ ನಂಬರ್ ಆಗಿರ್ಬೋದು, ಹಾಗೇನೆ ಲೊಕೇಶನ್ ಲಿಂಕ್ ಆಗಿರ್ಬೋದು ಎಲ್ಲ ಹಾಕಿರ್ತೀನಿ, ಬಂದ್ಬಿಟ್ಟು ವಿಸಿಟ್ ಮಾಡಬಹುದು. ಸರ್ ಇವತ್ತು ತುಂಬಾನೇ ಸ್ಟಾಕ್ ಇದೆ. ಆಲ್ಮೋಸ್ಟ್ ಸ್ಟಾಕ್ ಸರ್ ಆಲ್ಮೋಸ್ಟ್ 60 to 70 ವೆಹಿಕಲ್ಸ್ ಸ್ಟಾಕ್ ಇದೆ ಸರ್. ಇದರಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಸರ್? 70,000ಗೆ ಸ್ಟಾರ್ಟಿಂಗ್ ಇದೆ. 70,000 ಅಂದ್ರೆ ಒಂದು ಬೈಕ್ ಬೆಲೆಯಲ್ಲಿ? ಹೌದು ಸರ್. ಸರ್ ಯಾವ ವೆಹಿಕಲ್ ಆಗಿರುತ್ತೆ 70,000 ಅಂದ್ರೆ ನಮಗೆ? ಸರ್ 70,000ಗೆ ನಿಮ್ಗೆ ಆಲ್ಟೋ ಸಿಗುತ್ತೆ ಸರ್. ಆಲ್ಟೋ ಸಿಗುತ್ತೆ ಸರ್. ಓಕೆ ಸರ್. ಹಾಗೆ ಲೋನ್ ಬಗ್ಗೆ ಸರ್? ಸರ್ ಲೋನ್ ಬಗ್ಗೆ ಮಾತಾಡೋ ಹೋಗ್ತಾರೆ 2012 ಮಾಡಲ್, ಸಾರಿ 2012 ಮಾಡೆಲ್ ಮೇಲೆ ನೀವು ಲೋನ್ ತಗೊಳ್ಬೇಕು ಸರ್. ಸಿವಿಲ್ ಚೆನ್ನಾಗಿರ್ಬೇಕು, ಸ್ಯಾಲರಿ ಇರಬೇಕು, ಇಲ್ಲ ಅಂದ್ರೆ ಸ್ವಂತ ಮನೆ ಇರಬೇಕು. ಆಲ್ ಓವರ್ ಕರ್ನಾಟಕ ಲೋನ್? ಹೌದು ಸರ್, ಆಲ್ ಓವರ್ ಕರ್ನಾಟಕ ಲೋನ್ ಆಗುತ್ತೆ. ಓಕೆ. ಸೊ ಎಲ್ಲಿಂದ ಬರಲಿ ಒಳ್ಳೆ ಡಿಪೆಂಡಬಲ್ ಸಿವಿಲ್ ಸ್ಕೋರ್ ಮೇಲೆ. ಹೌದು ಸರ್. ಓಕೆ. ಆಮೇಲೆ ಇವಾಗ ನಮ್ಮ ಕಸ್ಟಮರ್ ಬರ್ತಾರೆ, ಬಂದ್ಬಿಟ್ಟು ಗಾಡಿನ ಚೆಕ್ ಮಾಡಿಸ್ಬೋದು, ತಗೊಂಡು ಹೋಗ್ಬಿಟ್ಟು ಎಲ್ಲ? ಹೌದು ಸರ್, ಖಂಡಿತ ಸರ್. ಓಕೆ, ಹಾಗಾದ್ರೆ ವಿಡಿಯೋ ಶುರು ಮಾಡೋಣ. ಹೌದು ಸರ್. ಸೊ ವಿಡಿಯೋನ ಸರ್ ದಯವಿಟ್ಟು ನಿಮ್ ಸಬ್ಸ್ಕ್ರೈಬರ್ಸ್ಗೆ ನಿಂದ ಹೇಳ್ತೀನಿ, ಕಾಲ್ ಮಾಡಿದ್ರೆ ಬೆಳಗ್ಗೆ 9 ಗಂಟೆ ಮೇಲೆ ಕಾಲ್ ಮಾಡಿ. ಟೈಮಿಂಗ್ ಹೇಳ್ತಿದ್ರಲ್ಲ? ಹೌದು ಸರ್. ಸೊ ಟೈಮಿಂಗ್ ಹೇಳ್ಬಿಡಿ ನೀವೇನೆ. ಸರ್ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 11 ಗಂಟೆ ತನಕ ಕಾಲ್ ಮಾಡ್ಲಿ. ಓಕೆ, ನೋಡಿ ಅವ್ರು ಹೇಳ್ತಿದ್ದಾರೆ. ಮತ್ತೊಂದು ಸರ್ ನಾನು ಹೇಳ್ತೀನಿ, ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೂ ಕಾಲ್ ಮಾಡಿ. ಅದಾದ್ಮೇಲೆ ಅವ್ರದ್ದು ಪರ್ಸನಲ್ ಟೈಮ್ಗಳು ಇರುತ್ತೆ, ಇಲ್ಲ ಬೆಳಗ್ಗೆ ಅವ್ರಿಗೆ ರಿಸೀವ್ ಮಾಡೋಕ್ಕಾಗಲ್ಲ. ಸೊ ನೈಟ್ ಎಷ್ಟೊತ್ತಲ್ಲ ಆಗಿರ್ಬೋದು, ಇಲ್ಲ ಬೆಳಗ್ಗೆನೆ ಫೋನ್ ಮಾಡೋದು ಮಾಡಬೇಡಿ. 9 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೂ ಫೋನ್ ಮಾಡಿ ಅಂತ ಹೇಳ್ತಿದ್ರು ಅವರು. ಸೊ ಡಿಸ್ಟರ್ಬ್ ಆಗಿರುತ್ತೆ, ಅವ್ರೇನು ಪರ್ಸನಲ್ ಕೆಲಸದಲ್ಲಿ ಇರ್ತಾರೆ. 9 ಗಂಟೆಯಿಂದ ಮೇಲೆ ಮಾಡಿದ್ರೆ ಖಂಡಿತ ಎಲ್ಲ ಕಾಲ್ಸ್ ನಾನು ರಿಸೀವ್ ಮಾಡಿ ರೆಸ್ಪಾನ್ಸ್ ಮಾಡ್ತಾರೆ ಅಂತ ನೋಡಿ. ಸೊ ಹಾಗೇನೆ ಈ ವಿಡಿಯೋ ಯಾರು ನೋಡ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಯಾರನ್ನ ಯೂಸ್ ಕಾರ್ ನೋಡ್ತಿರ್ತಾರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಸೊ ಬನ್ನಿ ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ. ಸರ್ ಕರ್ನಾಟಕ ಕಾರ್ ಜೋನ್ ಅಲ್ಲಿ ಮೊದಲನೇ ಕಾರ್ ಯಾವ ಸರ್? ಮೊದಲನೇ ಕಾರ್ ಇರೋದು ನಿಮ್ಗೆ ಬರೀ 75,000 ಟೂ ವೀಲರ್ ಬಜೆಟ್ ಸರ್. ಯಾವ ಸರ್ ಅದು? ಆಲ್ಟೋ ಸರ್. ಡೀಟೇಲ್ಸ್ ಇರೋದು ಸರ್ 2007 ಮಾಡಲ್ ಆಗಿದೆ, ಅಪ್ ಟು ಡೇಟ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಸರ್. ಗಾಡಿ ತುಂಬಾ ಎಲಿಮೆಂಟ್ ಆಗಿದೆ, ಆಲ್ಟೋ ಸ್ಟ್ಯಾಂಡರ್ಡ್. ಓಕೆ. ಸಿಲ್ವರ್ ಕಲರ್ ಅಲ್ಲಿ? ಹೌದು ಸರ್. ಕಲಿಯೋರ್ಗೆ ಒಳ್ಳೆ ವೆಹಿಕಲ್ ಸರ್, ಒಳ್ಳೆ ಬಜೆಟ್ ಅಲ್ಲಿ. ಓಕೆ, ಒಂದ್ ಬೆಸ್ಟ್ ಬಜೆಟ್ ಅಲ್ಲಿ ಕಲಿಯೋರ್ಗ್ ಆಗಿರ್ಬೋದು, ನೀವು ಮನೇಲಿ ಓಡ್ಸಾಡಕ್ ಸಣ್ಣ ಚಿಕ್ಕ ಫ್ಯಾಮಿಲಿ ಇದೆ, ಸಿಟಿಲಿ ಟ್ರಾಫಿಕ್ ಅಲ್ಲಿ ಓಡ್ಸಾಡಕ್ ಚೆನ್ನಾಗಿರುತ್ತೆ ಅಂದ್ರೆ 75,000ಕ್ಕೆ ಒಂದು ಕಾರ್ ಇದೆ ನೋಡಿ. ಬೆಸ್ಟ್ ಬಜೆಟ್ ಅಲ್ಲಿ ಇದೆ. ಇನ್ನೊಂದ್ಸರಿ ಮಾಡಲ್ಲ ಸರ್ 2007 ಮಾಡಲ್ ಆಗಿದೆ, ಅಪ್ ಟು ಡೇಟ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ. 75,000? ಹೌದು ಸರ್, ಬರೀ 75,000. ಸರ್ 70,000 ಫೈನಲ್. 70,000 ಕೊಡೋಣ ಸರ್. ವಿಸಿಟ್ ಮಾಡಿ. ಯಾರು ಲೋ ಬಜೆಟ್ ಅಲ್ಲಿ ಬೆಸ್ಟ್ ಒಂದು ಚಿಕ್ಕ ಗಾಡಿ ನೋಡೋದ್ರೆ ಬಂದ್ಬಿಟ್ಟು ವಿಸಿಟ್ ಮಾಡಿ. ಮುಂದೆ ಒಂದು ಬ್ಲಾಕ್ ಸ್ಯಾಂಟ್ರೋ ಇದೆ. ಎಷ್ಟಿದೆ ಸರ್ ನಿಮ್ಮ ಹತ್ರ ಸ್ಯಾಂಟ್ರೋ? ಸರ್ ನಿಮ್ಗೆ ಯಾವ ಸ್ಯಾಂಟ್ರೋ ಬೇಕು? ಬ್ಲಾಕ್ ಬೇಕು, ಮೆರೂನ್ ಬೇಕು? 2 ಕಲರ್ ಇದೆಯಾ? 2 ಕಲರ್ ಇದೆ. ಫಸ್ಟ್ ಬ್ಲಾಕ್ ಹೇಳಿ ಸರ್. ಬ್ಲಾಕ್ ಬ್ಯೂಟಿ ಸರ್ 2008 ಮಾಡಲ್ ಆಗಿದೆ, ಸೆಕೆಂಡ್ ಓನರ್ಶಿಪ್ ಆಗಿದೆ, ಅಪ್ ಟು ಡೇಟ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಸರ್. ಸ್ಯಾಂಟ್ರೋ ಜಿಂಗ್ GLS ಸರ್ ಇದು. ಓಕೆ. ಬ್ಯೂಟಿ ಅಂತಾನೆ ಹೇಳ್ಬಿಡು, ಗಾಡಿ ತುಂಬಾ ಚೆನ್ನಾಗಿದೆ. ಅಂದ್ರೆ ಬಾಡಿ ಲೈನ್ ಅಷ್ಟೇನೆ ತುಂಬಾ ನೀಟ್ ಆಗಿದೆ, ಹೊಳಿತಾ ಇದೆ ಅನ್ಬೋದು ನೀಟಾಗಿ. ಸರ್ ಇನ್ನೊಂದು ಡೀಟೇಲ್ಸ್ ಇದ್ರದ್ದು? ಸರ್ 2008 ಮಾಡಲ್ ಆಗಿದೆ, ಸೆಕೆಂಡ್ ಓನರ್ಶಿಪ್ ಇದೆ ಸರ್. ಗಾಡಿಯಲ್ಲಿ ನಿಮ್ ಫೇಸ್ ಕಾಣುತ್ತೆ ಸರ್, ನೋಡಿ ಸರ್, ಆ ತರ ಇದೆ. ಫೇಸ್ ಕಾಣಿಸುತ್ತೆ ಅನ್ನೋದು. ಸರ್ ಪ್ರೈಸ್? ಸರ್ ಪ್ರೈಸಿಂಗ್ ಬಂದ್ಬಿಟ್ಟು ನಿಮ್ಗೆ 1,65,000 ಕೊಡೋಣ ಸರ್. 1,60,000ಕ್ಕೆ? ಹೌದು ಸರ್. ಸರ್ ಇನ್ನೊಂದು ಪ್ರೈಸ್? ಸರ್ 1,60,000 ಕೊಡೋಣ. ಓಕೆ. ಒಂದು ಸೆಂಟ್ರೋ ಸರ್, ಇನ್ನೊಂದ್ ಸೆಂಟ್ರೋ ಸರ್ 2007 ಮಾಡಲ್, ಥರ್ಡ್ ಓನರ್ಶಿಪ್ ಆಗಿದೆ. ಇದು ಕೂಡ ಅಷ್ಟೇ, ಅಪ್ ಟು ಡೇಟ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಸರ್. ಓಕೆ. ಸರ್ ಇದ್ರ ಪ್ರೈಸ್? ಸರ್ ಇದು ಪ್ರೈಸಿಂಗ್ ಬಂದ್ಬಿಟ್ಟು 1,60,000. 1,60,000? ಇದು 1,60,000, ಅದು 1,60,000. ಯಾವ್ದಾದ್ರು 1,60,000, ಇದು 1,60,000. ಹೌದು ಸರ್. ಸೊ ಯಾವ್ದನ್ನ ತಗೊಳ್ಳಿ, ಬೆಸ್ಟ್ ಬಜೆಟ್ ಅಲ್ಲಿ ಇದೆ ಅನ್ಬೋದು, ಬಂದ್ಬಿಟ್ಟು ವಿಸಿಟ್ ಮಾಡಿ. ಫಿಕ್ಸ್ ಅಲ್ಲ, ಮುಂದೆ ಬಂದ್ರೆ ಕಡಿಮೆ ಆಗುತ್ತೆ, ಕೂತ್ಕೊಂಡು ಮಾತಾಡಿ. ಸರ್ ನೆಕ್ಸ್ಟ್ ಸರ್ ಇನ್ನೊಂದು ಮತ್ತೆ ಲೋ ಬಜೆಟ್ ವೆಹಿಕಲ್ ಸರ್. ಸರ್ ಡೀಟೇಲ್ಸ್? ಸರ್ ಟಾಟಾ ನ್ಯಾನೋ ಟ್ವಿಸ್ಟ್ ಸರ್, 2014 ಮಾಡಲ್ ಆಗಿದೆ, ಸಿಂಗಲ್ ಓನರ್ ಸರ್. ಓಕೆ. AC ಪವರ್ ಶೇರಿಂಗ್, ಪವರ್ ವಿಂಡೋಸ್ ವೆಹಿಕಲ್ ಸರ್. ಟೈರ್ ಕಂಡೀಷನ್ 70-60% ಟೈರ್ ಕಂಡೀಷನ್ ಇದೆ ಅಲ್ವಾ? ಗಾಡಿ ತುಂಬಾ ಚೆನ್ನಾಗಿದೆ ಸರ್.
ಸರ್ ಇದ್ರದ್ದು ಪ್ರೈಸಿಂಗ್ ಬಂದ್ಬಿಟ್ಟು ನಿಮ್ಗೆ 1,65,000 ಅಕೌಂಟಿಂಗ್ ಇರೋದು. ಶೋರೂಮ್ ವಿಸಿಟ್ ಮಾಡಿ ಹೆಚ್ಚು ಕಮ್ಮಿ ಇರುತ್ತೆ, ಡಿಸ್ಕೌಂಟ್ ಖಂಡಿತ ಸಿಗುತ್ತೆ. ಓಕೆ ಸರ್, ಮತ್ತೆ ಲೋ ಬಜೆಟಾ? ಮತ್ತೆ ಲೋ ಬಜೆಟ್ ಸರ್, ನಿಮ್ಗೆ ಇರೋದು ಲೋ ಬಜೆಟ್ ವೆಹಿಕಲ್ ಸರ್. 2003 ಮಾಡಲ್ ಆಗಿದೆ, ಸೆಕೆಂಡ್ ಓನರ್ಶಿಪ್ ಆಗಿದೆ, ಫ್ರೆಶ್ ಡಾಕ್ಯುಮೆಂಟ್ ಮಾಡ್ಕೊಡ್ತೀನಿ. 800 AC MPF ಇಂಜಿನ್ ವೆಹಿಕಲ್ ಸರ್. ಓಕೆ ಓಕೆ ಸರ್, ಇದು ಪ್ರೈಸು ಸರ್ 85,000 ಸರ್. 85,000 ಬರೇ 85,000 ಖಂಡಿತ ಸರ್. ನೆಕ್ಸ್ಟ್ ಇರೋದು ಇನ್ವಾನ್ 800 ಸರ್, 2009 ಮಾಡಲ್, ಸೆಕೆಂಡ್ ಓನರ್ಶಿಪ್ ಆಗಿದೆ, 4 ಹೊಸ ಟೈರ್ ಇದೆ, ಫ್ರೆಶ್ ಡಾಕ್ಯುಮೆಂಟ್ ಆಗಿದೆ ಸರ್. ಸರ್ ಇದ್ರ ಪ್ರೈಸು? ಸರ್ ಪ್ರೈಸಿಂಗ್ ಬಂದ್ಬಿಟ್ಟು 1,25,000 ಸರ್. 1,25,000 ಅಷ್ಟೇ ಸರ್. ಇದ್ರ ಪ್ರೈಸು? ಸರ್ ಇದು ಪ್ರೈಸಿಂಗ್ ಬಂದ್ಬಿಟ್ಟು 85,000, ಇದು ಬಂದ್ಬಿಟ್ಟು 1,25,000 ಸರ್. ನಾನು ಸರ್ ಟಾಟಾ ನ್ಯಾನೋ 1,65,000. ಓಕೆ, ಇದು ನೆಕ್ಸ್ಟ್ ಸರ್ ಎ ಸ್ಟಾರ್ ಸರ್, 2010 ಮಾಡಲ್, ZXi ಫುಲ್ಲಿ ಟಾಪ್ ಅಂಡ್ ಏರ್ ಬ್ಯಾಗ್ ABS ಇರೋ ವೆಹಿಕಲ್ ಸರ್. ಏರ್ ಬ್ಯಾಗ್ ABS ಇರೋ ವೆಹಿಕಲ್? ಹೌದು ಸರ್. ಮೈಲೇಜ್ ಗೆ ಸಿಟಿ ಹಳ್ಳಿ ಓಡಿಸೋಕೆ ಒಳ್ಳೆ ವೆಹಿಕಲ್, ಫ್ಯಾನ್ಸಿ ವೆಹಿಕಲ್ ಸರ್. ಫ್ಯಾಮಿಲಿಗೆ ತುಂಬಾ ಒಳ್ಳೆ ವೆಹಿಕಲ್ ಸರ್, ಚಿಕ್ಕ ಫ್ಯಾಮಿಲಿಗೆ. ಓಕೆ ಓಕೆ ಸರ್, ಹಾಗೆ ಪ್ರೈಸ್ ಇದ್ರದ್ದು? ಸರ್ ಪ್ರೈಸಿಂಗ್ ಬಂದ್ಬಿಟ್ಟು 2,40,000 ಅಕೌಂಟಿಂಗ್ ಇರೋದು. ಶೋರೂಮ್ ವಿಸಿಟ್ ಮಾಡಿ 2,30,000 ಫೈನಲ್ ಮಾಡ್ಕೊಳ್ಳಿ. 2,30,000 ಫೈನಲ್ ಸರ್. ಫೈನಲ್ ಅನ್ಬಿಡಿ ಸರ್, ಮುಂದೆ ಬಂದ್ರೆ ಇನ್ನೂ ಕಡಿಮೆ ಆಗ್ಬೇಕಲ್ವಾ? ಖಂಡಿತ ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ಖಂಡಿತ ಹೆಚ್ಚು ಕಮ್ಮಿ ಮಾಡ್ಕೊಡೋಣ ಸರ್. ಓಕೆ ಸರ್, ಹಾಗೆ ಒಂದು ಶಿಫ್ಟ್ ಡೀಸರ್ ಶಿಫ್ಟ್ ಸರ್, ಇದು ಶಿಫ್ಟ್ ಸರ್. 2008 ಮಾಡಲ್, ಸಿಂಗಲ್ ಓನರ್ ವೆಹಿಕಲ್ ಸರ್. ಸಿಂಗಲ್ ಓನರ್? ಇದನ್ನು ಸಿಂಗಲ್ ಓನರ್ ವೆಹಿಕಲ್ 2008 ಮಾಡಲ್ ಇದೆ, ಸಿಂಗಲ್ ಓನರ್, ಫ್ರೆಶ್ ಡಾಕ್ಯುಮೆಂಟ್ ಮಾಡ್ಕೊಡ್ತೀನಿ. VDI ವೇರಿಯಂಟ್, ಡೀಸೆಲ್ ವರ್ಷನ್. ಸೊ ಡಾಕ್ಯುಮೆಂಟ್ಸ್ ನ ರನ್ನಿಂಗ್ ಮಾಡ್ಕೊಡ್ತೀರಾ? ಫ್ರೆಶ್ 5 ವರ್ಷ ನಿಮ್ಗೆ ಸಿಗುತ್ತೆ. ಓಕೆ ಓಕೆ, ಇವು ಮಾಡಿಸ್ಕೊಡ್ತೀರಾ? ಹೌದು ಸರ್. ಸರ್ ಇದ್ರ ಪ್ರೈಸು? ಸರ್ ಇದು ಪ್ರೈಸಿಂಗ್ ಬಂದ್ಬಿಟ್ಟು 2,60,000 ಕೋಟಿಂಗ್ ಇದೆ. ಶೋರೂಮ್ ವಿಸಿಟ್ ಮಾಡಿ ಹೆಚ್ಚು ಕಮ್ಮಿ ಮಾಡ್ಕೊಡೋಣ ಸರ್. ಓಕೆ ಓಕೆ ಸರ್, ಹಾಗೆ ನೆಕ್ಸ್ಟ್ i10 ಸರ್. ಸರ್ i10 ಸರ್, ರೆಡ್ ಬ್ಯೂಟಿ ಅಂತಾನೆ ಹೇಳ್ಬೋದು. ಇದನ್ನು ತುಂಬಾ ವೆಲ್ ಮೇಂಟೈನ್ ಆಗಿದೆ. ಓಕೆ, 2009 ಮಾಡಲ್ ಆಗಿದೆ, ಥರ್ಡ್ ಓನರ್ಶಿಪ್ ಆಗಿದೆ ಸರ್. ಸ್ಪೋರ್ಟ್ಸ್ ವೇರಿಯಂಟ್. ಓಕೆ, ಥರ್ಡ್ ಓನರ್ಶಿಪ್? ಹೌದು ಸರ್, ಸ್ಪೋರ್ಟ್ಸ್ ವೇರಿಯಂಟ್. ಗಾಡಿ ತುಂಬಾ ವೆಲ್ ಮೇಂಟೈನ್ ಆಗಿದೆ. ಇದನ್ನು ಫ್ರೆಶ್ ಡಾಕ್ಯುಮೆಂಟ್. ಓಕೆ, ಇದ್ರ ಪ್ರೈಸ್ ಸರ್? ಸರ್ ಇದು ಪ್ರೈಸಿಂಗ್ ಬಂದ್ಬಿಟ್ಟು 2,30,000 ಕೋಟಿಂಗ್ ಇರೋದು. ಶೋರೂಮ್ ವಿಸಿಟ್ ಮಾಡಿ ಹೆಚ್ಚು ಕಮ್ಮಿ ಮಾಡ್ಕೊಡೋಣ ಸರ್. ಹಾಗೆ ನೆಕ್ಸ್ಟ್ ಶಿಫ್ಟ್ ಯಾವ ಸರ್ ಇದು? ಸರ್ ಶಿಫ್ಟ್ ಡಿಸೈರ್ ಸರ್. ನೀವು ಡಿಸೈರ್ ಸರ್, ನೀವು 10 ಮಾಡಲ್ ತಗೊಳ್ಬೇಕಂದ್ರೆ ಬಜಾರಲ್ಲಿ ನಿಮ್ಗೆ 3 ಲಕ್ಷ 3.5 ಲಕ್ಷ ಬೇಕು. ನಾನ್ ನಿಮ್ಗೆ 15 ಮಾಡಲ್ 4,65,000 ಕೊಡ್ತೀನಿ. 4,65,000ಕ್ಕೆ ಸಿಂಗಲ್ ಓನರ್ ವೆಹಿಕಲ್ ಸರ್. 15 ಮಾಡಲ್ ಪೂರ್ತಿ ಬಜಾರ್ಗೆ ಚಾಲೆಂಜಿಂಗ್ ಪ್ರೈಸ್. ಅದರಲ್ಲೂ ಸಿಂಗಲ್ ಓನರ್? ಅದರಲ್ಲೂ ಸಿಂಗಲ್ ಓನರ್. ನಿಮ್ ಮಾರ್ಕೆಟ್ ಅಲ್ಲಿ 10 ಮಾಡಲ್ 11 ಮಾಡಲ್ ತಗೊಳ್ಬೇಕಂದ್ರೆ 3 ಲಕ್ಷ 4 ಲಕ್ಷ ಬೇಕು. ಹೌದು, ನಾನ್ ನಿಮ್ಗೆ 15 ಮಾಡಲ್ ಕೊಡ್ತಾ ಇದೀನಿ, VXi ವೇರಿಯಂಟ್. ಓಕೆ, ಹಾಗೇನೆ ಬಾಡಿ ಲೈನ್ ನೋಡ್ತಾ ಇರ್ಬೋದು, ತುಂಬಾನೇ ಚೆನ್ನಾಗಿದೆ. ಮುಂದೆ ನಿಮ್ಗೆ ಕ್ರೋಮ್ ಫಿನಿಶಿಂಗ್ ಇದೆ, ಆಮೇಲೆ ಬಾಡಿ ಲೈನ್ ಡೆಂಟ್ ಇಲ್ಲ, ಸ್ಕ್ರಾಚ್ ಇಲ್ಲ. ಸಿಲ್ವರ್ ಕಲರ್ ಅಲ್ಲಿ ತುಂಬಾ ನೀಟಾಗಿರೋ ವೆಹಿಕಲ್. ಎದುರುಗಡೆ ಬಂದ್ರೆ ಇನ್ನೂ ಚೆನ್ನಾಗಿದೆ. ಸೊ ಒಂದು ಟೆಸ್ಟ್ ಡ್ರೈವ್ ಮಾಡಿದ್ರೆ ಇನ್ನೂ ಚೆನ್ನಾಗಿರ್ಬೋದು ನಿಮ್ ವೆಹಿಕಲ್ ಅನ್ಬೋದು. ಸರ್ ಪ್ರೈಸ್ ಏನು ಸರಿ? ಸರ್ 4,65,000 ಕೊಡೋಣ ಸರ್. ಸರ್ ಇದರಲ್ಲೂ ಕಡಿಮೆ ಆಗುತ್ತಲ್ವಾ? ಖಂಡಿತ ಸರ್. ಓಕೆ ಓಕೆ ಸರ್. ಸರ್ ಹೇಳಿ ಸರ್. 7 ಸೀಟರ್ ವೆಹಿಕಲ್ ಹುಡುಕ್ತಿದಾರಾ? ಹೌದು ಸರ್, ತುಂಬಾ ಜನ ಹುಡುಕ್ತವ್ರೆ. 3.5 ಲಕ್ಷ ಒಳಗಡೆ ಎರಡಿದಾವೆ. ಎರಡಿದ್ಯಾ? ಹಾಗಾದ್ರೆ ಸ್ಕಾರ್ಪಿಯೋ ಹೇಳಿ ಫಸ್ಟ್. ಸ್ಕಾರ್ಪಿಯೋ 2009 ಮಾಡಲ್, ಅಪ್ ಟು ಡೇಟ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇರೋದು ವೆಹಿಕಲ್ ಸರ್. VLX ಹಮೆಕ್ ಇಂಜಿನ್ ಸರ್. ಓಕೆ ಓಕೆ, ಗಾಡಿ ತುಂಬಾ ವೆಲ್ ಮೇಂಟೈನ್ ಆಗಿದೆ. ಸೊ ನೋಡ್ತಾ ಇರ್ಬೋದು ಬಾಡಿ ಲೈನ್ ಎಲ್ಲ. ಸ್ಕಾರ್ಪಿಯೋ ಲವರ್ ಯಾರು ಇದ್ರಂದ್ರೆ ನೋಡ್ತಾ ಇದ್ರೆ ಆನೆ ವೆಹಿಕಲ್ ಸರ್ ಇದು. ಆನೆ ತರ ಅನ್ನೋ ವೆಹಿಕಲ್. ಹಾಗೆ ಟೈರ್ ಕಂಡೀಷನ್ ನೋಡ್ತಾ ಇದ್ರೆ ಒಂದು 90% ಟೈರ್ ಕಂಡೀಷನ್ ಇದೆ, ಎಲ್ಲ ಚೆನ್ನಾಗಿದೆ. ಮ್ಯಾಗ್ ವೀಲ್ ಎಲ್ಲ ಇದೆ ಸರ್. ಇದ್ರ ಫೀಚರ್ಸ್ ಏನೇನ್ ಬರ್ಬೋದು? ಸರ್ AC, ಪವರ್ ಶೇರಿಂಗ್, ಪವರ್ ವಿಂಡೋ ಎಲ್ಲಾ ಬರುತ್ತೆ ಸರ್. ಓಕೆ ಓಕೆ ಸರ್. ಇದ್ರ ಪ್ರೈಸ್? ಸರ್ ಇದು ಪ್ರೈಸಿಂಗ್ ಬಂದ್ಬಿಟ್ಟು 3,20,000 ಕೊಡೋಣ. 3,20,000ಕ್ಕೆ? ಹೌದು ಸರ್. ಸರ್ ಓನರ್ ಹೇಳಿಲ್ಲ? ಓನರ್ 4 ಓನರ್ ಆಗಿದೆ. 4 ಓನರ್ ಆಗಿದೆ. ಸೊ ಅದರಲ್ಲೂ ಕಡಿಮೆ ಆಗುತ್ತಲ್ವಾ? ಖಂಡಿತ ಸರ್. ಸರ್ ಹಾಗೆ ಇನ್ನೊಂದು 3 ಲಕ್ಷದ ಒಳಗಡೆ ಅಂದ್ರೆ ಇದೊಂದು ಹೇಳಿ ಸರ್. ಸರ್ 2011 ಮಾಡಲ್, ಸೆಕೆಂಡ್ ಓನರ್ ಸರ್. DI ಇಂಜಿನ್, ತುಂಬಾ ರೇರ್ ಸಿಗೋದು ಇಂಜಿನ್ ಇದು. ಹೌದೌದು, ಮೈಲೇಜ್ ತುಂಬಾ ಬರುತ್ತೆ ಸರ್. ಓಕೆ ಓಕೆ, ಇದಕ್ಕೂ ಮ್ಯಾಗ್ ವೀಲ್, ಇದನ್ನು VLX 50% ಟೈರ್ ಕೂಡ ಇದೆ. ಸೊ ಮ್ಯಾಗ್ ವೀಲ್ ಎಲ್ಲ ನೋಡ್ತಾ ಇರಬಹುದು. ಟೈರ್ ಕಂಡೀಷನ್ ರಿಯರ್ ಅಲ್ಲಿ ಬ್ರಾಂಡ್ ನ್ಯೂ, ಮುಂದೆ ಒಂದು 30-40% ಟೈರ್ ಇದೆ ಅನ್ಬೋದು. ಸೊ ಇದು ಬಾಡಿ ಲೈನ್ ನೋಡ್ತಾ ಇರ್ಬೋದು, ಚೆನ್ನಾಗಿದೆ ಸರ್. ಇದರಲ್ಲಿ ಫೀಚರ್ಸ್ ಅಂದ್ರೆ ಸರ್, ಇದರಲ್ಲಿ ಫೀಚರ್ಸ್ ಅಂದ್ಬಿಟ್ಟು AC, ಪವರ್ ಶೇರಿಂಗ್, ನಿಮ್ಗೆ ಆಟೋಮೆಟಿಕ್ ಎಲ್ಲ ಬರುತ್ತೆ ಸರ್. ಸರ್ ಇದ್ರ ಪ್ರೈಸು? ಸರ್ ಇದು ಪ್ರೈಸಿಂಗ್ ಬಂದ್ಬಿಟ್ಟು 3,30,000 ಅಕೌಂಟಿಂಗ್ ಇರೋದು. ಶೋರೂಮ್ ವಿಸಿಟ್ ಮಾಡಿ 3,20,000 ಕೊಡೋಣ. 3,20,000 ಫೈನಲ್? ಖಂಡಿತ. ಕಡಿಮೆ ಆಗುತ್ತೆ ಸರ್. ಸರ್ ನೆಕ್ಸ್ಟ್ ಇರೋದು ವ್ಯಾಗನರ್ ಸರ್. VXi ವೇರಿಯಂಟ್ 2011 ಮಾಡಲ್ ಆಗಿದೆ. ಗಾಡಿ ತುಂಬಾ ಮೇಂಟೈನ್ ಇದೆ, ಚೆನ್ನಾಗಿದೆ ಸರ್. ಗಾಡಿ ತುಂಬಾ ಮೇಂಟೈನ್ ಇದೆ. AC, ಪವರ್ ಶೇರಿಂಗ್, 4 ಪವರ್ ವಿಂಡೋ ಬರುತ್ತೆ ಸರ್. ಗಾಡಿ ತುಂಬಾ ವೆಲ್ ಮೇಂಟೈನ್ ಆಗಿದೆ, ಮಿನ್ ಕಂಡೀಷನ್ ಅಲ್ಲಿ ಇರೋದು. ಸೊ ಹಿಂದೆ ಡಿಫೋಗರ್, ಬ್ಯಾಕ್ ವೈಫರ್ ಎಲ್ಲ ಬರುತ್ತಲ್ಲ? ಹೌದು ಸರ್. ಓಕೆ, ಗ್ರೇ ಕಲರ್ ಅಲ್ಲಿ ತುಂಬಾ ನೀಟ್ ಆಗಿರೋ ವೆಹಿಕಲ್. ಸರ್ ಪ್ರೈಸ್? ಸರ್ ಪ್ರೈಸಿಂಗ್ ಬಂದ್ಬಿಟ್ಟು 2,40,000. 2,40,000? ಹೌದು ಸರ್. ವ್ಯಾಗನರ್ 11 ಮಾಡಲ್ ನಿಮ್ಗೆ 2,40,000 ನ್ಯೂ ಶೇಪ್ ಅಲ್ವಾ ಸರ್ ಇದು? ಹೌದು ಸರ್. ಓಕೆ ಓಕೆ, ಒಳ್ಳೊಳ್ಳೆ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ ಸರ್. ನೆಕ್ಸ್ಟ್ ಸರ್? ಸರ್ ನೆಕ್ಸ್ಟ್ ಇರೋದು ಹುಂಡೈ. ಮೈಲೇಜ್ ಗೆ, ಸಿಟಿಯಲ್ಲಿ ಓಡಿಸೋಕೆ, ಪಾರ್ಕಿಂಗ್ ಸ್ಪೇಸ್ ಗೆ
ತುಂಬಾ ಒಳ್ಳೆ ವೆಹಿಕಲ್ ಸರ್ ಹುಂಡೈ ಅನ್ನ 14 ಮಾಡಲ್ ಆಗಿದೆ, ಸೆಕೆಂಡ್ ಓನರ್ಶಿಪ್ ಆಗಿದೆ, ಗಾಡಿ ತುಂಬಾ ಹೆಲ್ಮೆಟ್ ಅನ್ನೋದು ಚೆನ್ನಾಗಿದೆ ಸರ್. ಓಕೆ, ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಕ್ಲಾಸ್ ಕಂಡೀಷನ್ ಅಲ್ಲ ಇರೋದು. ಸೊ ಅವ್ರು ಹೇಳಿದ್ರೆ ಕ್ಲಾಸ್ ಕಂಡೀಷನ್ ಇದೆ ವೆಹಿಕಲ್, ತುಂಬಾ ಚಿಕ್ಕ ವೆಹಿಕಲ್, ಆಮೇಲೆ ಸಿಟಿ ಓಡಿಸೋದಕ್ಕೆ ಚಿಕ್ಕ ವೆಹಿಕಲ್ ನೋಡ್ತಾ ಇದ್ರೆ ಬೆಸ್ಟ್ ವೆಹಿಕಲ್ ಅನ್ಬೋದು ಸರ್. ಇದ್ರ ಪ್ರೈಸ್ ಸರ್ ಇದು ಪ್ರೈಸಿಂಗ್ ಬಂದ್ಬಿಟ್ಟು ನಿಮ್ಗೆ 2,65,000 ಕೋಟಿಂಗ್ ಇದೆ, ಶೋರೂಮ್ ವಿಸಿಟ್ ಮಾಡಿ ಹೆಚ್ಚು ಕಮ್ಮಿ ಮಾಡ್ಕೊಡೋಣ. 2,50,000 2,65,000 ಕೋಟಿಂಗ್ ಇರೋದು 14 ಮಾಡಲ್ ಸರ್. ಮುಂದೆ ಬಂದು 2,55,000 ಕೊಡೋಣ ಸರ್. ರಿಟ್ಸ್ ಸರ್ VXi ವೇರಿಯಂಟ್ ತುಂಬಾ ಡಿಮಾಂಡ್ ಇರುತ್ತೆ, ರಿಟ್ಸ್ ಅಂತ 2014 ಮಾಡಲ್ ಸಿಂಗಲ್ ಓನರ್ ಸರ್, VXi ವೇರಿಯಂಟ್ ಸಿಂಗಲ್ ಓನರ್ ಸರ್ ಇದು. ಹೌದು ಸರ್, ಸಿಂಗಲ್ ಓನರ್ ವೆಹಿಕಲ್. ಓಕೆ ಓಕೆ ಸರ್, ಇದ್ರ ಬಾಡಿ ಅಷ್ಟೇ ಸ್ವಲ್ಪ ಚೆನ್ನಾಗಿದೆ ಅನ್ಬೋದು, ನೀಟಾಗಿ ಇದೆ, ಡೆಂಟ್ ಇಲ್ಲ, ಸ್ಕ್ರಾಚ್ ಇಲ್ಲ ಸರ್. ಇದರಲ್ಲಿ ಫೀಚರ್ಸ್ ಅಂದ್ರೆ ನಮಗೆ ಸರ್ AC ಪವರ್ ಸ್ಟೀರಿಂಗ್ ನಾಕ್ ಪವರ್ ವಿಂಡೋ ಬರುತ್ತೆ ಸರ್. ಪವರ್ ವಿಂಡೋ ಬರುತ್ತೆ. ಟೈರ್ ಕಂಡೀಷನ್ ನೋಡ್ತೀವಿ ಅಂದ್ರೆ ಒಂದು 60-70% ಟೈರ್ ಕಂಡೀಷನ್ ಇದೆ ಅನ್ಬೋದು. ಇದು ಕೂಡ ನೀಟಾಗಿರೋ ಗಾಡಿ ಸರ್. ಪ್ರೈಸ್ ಇದ್ರದ್ದು ಸರ್ ಇದು ಪ್ರೈಸಿಂಗ್ ಬಂದ್ಬಿಟ್ಟು ನಿಮ್ಗೆ 3,90,000 ಕೋಟಿಂಗ್ ಇದೆ, ಶೋರೂಮ್ ಗೆ ವಿಸಿಟ್ ಮಾಡಿ ಹೆಚ್ಚು ಕಮ್ಮಿ ಮಾಡ್ಕೊಡೋಣ ಸರ್. ನೆಕ್ಸ್ಟ್ ಇರೋದು ಇನ್ನೊಂದು ವೈಟ್ ಬಿಟಿ ಶಿಫ್ಟ್ ಸರ್. ಶಿಫ್ಟ್ ಓಕೆ, ಎರಡೆರಡು ಇದೆ, ಮೂರ್ ಇದಾವೆ. ವೈಟ್ ಬೇಕಾ, ಗ್ರೇ ಬೇಕಾ? ಹೌದು. ನಿಮ್ಗೆ ರೆಡ್ ಬೇಕಾ? ಸೊ ಮೂರ್ ಕಲರ್ ಇದೆ. ಮೂರ್ ಕಲರ್ ಇದೆ, ನಿಮ್ ಹತ್ರ ಚಾಯ್ಸ್ ಇರೋದು. ಓಕೆ ಓಕೆ, ಇದ್ರದ್ದು ಡೀಟೇಲ್ಸ್ 2008 ಮಾಡಲ್ ಆಗಿದೆ, ಥರ್ಡ್ ಓನರ್ಶಿಪ್ ಆಗಿದೆ, ಗಾಡಿ ತುಂಬಾ ವೆಲ್ ಮೇಂಟೈನ್ ಆಗಿದೆ. ನಿಮ್ಗೆ ಹಿಂದೆ ಸ್ಪೈಲರ್ ಎಲ್ಲ ಬರುತ್ತೆ, ಆಫ್ಟರ್ ಮಾರ್ಕೆಟ್ ಅಲ್ಲೇ ವೀಲ್ಸ್ ಇದೆ. ಓಕೆ, ನಿಮ್ಗೆ ಪೈನರ್ದು ಸಿಸ್ಟಮ್ ಇದೆ, JBLದು ಒರಿಜಿನಲ್ ಸ್ಪೀಕರ್ಸ್ ಇದೆ, ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ ಪೈನರ್ದು. ಗಾಡಿ ತುಂಬಾ ವೆಲ್ ಮೇಂಟೈನ್ ಆಗಿದೆ. ಓಕೆ ಸರ್, ಇದ್ರ ಪ್ರೈಸ್ ಸರ್ 2,35,000 ಕೋಟಿಂಗ್ ಇರೋದು, ಶೋರೂಮ್ ವಿಸಿಟ್ ಮಾಡಿ 2,20,000 ಕೊಡೋಣ ಸರ್. ಅದರಲ್ಲೂ ಕಡಿಮೆ ಆಗುತ್ತೆ ಮುಂದೆ ಬಂದ್ರೆ? ಖಂಡಿತ ಸರ್, ಮುಂದೆ ಬನ್ನಿ ಹೆಚ್ಚು ಕಮ್ಮಿ ಮಾಡ್ಕೊಡೋಣ. ನೆಕ್ಸ್ಟ್ ಶಿಫ್ಟ್ ಸರ್. ನೆಕ್ಸ್ಟ್ ಇರೋದು ಇನ್ವನ್ ಶಿಫ್ಟ್ ಸರ್, 2014 ಮಾಡಲ್ ಆಗಿದೆ, ಸೆಕೆಂಡ್ ಓನರ್ಶಿಪ್ ಆಗಿದೆ, ಡೀಸೆಲ್ ವೇರಿಯಂಟ್ ಆಗಿದೆ, VDI ವರ್ಷನ್ ಆಗಿದೆ ಸರ್. ಗಾಡಿ ತುಂಬಾ ವೆಲ್ ಮೇಂಟೈನ್ ಆಗಿದೆ ಸರ್. ಸೊ ಇದು ರೆಡ್ ಕಲರ್ ಚೆನ್ನಾಗಿದೆ ಅಲ್ಲ ಸರ್? ಹೌದು ಸರ್, ಗಾಡಿ ತುಂಬಾ ಚೆನ್ನಾಗಿದೆ. ಓಕೆ, ಇದ್ರ ಟೈರ್ ನೋಡ್ತೀವಿ ಅಂದ್ರೆ ನಮಗೂ ಇದು ಒಂದು 50-60% ಟೈರ್ ಇರ್ತವೆ, 4. ಸೊ ಇದು ವೆಹಿಕಲ್ ಚೆನ್ನಾಗಿರೋ ವೆಹಿಕಲ್, ಬಂದು ನೀವು ಟೆಸ್ಟ್ ಡ್ರೈವ್ ನೋಡ್ರೆ ಒಳ್ಳೆ ವೆಹಿಕಲ್ ಅನ್ಬೋದು ಸರ್. ಇನ್ನೊಂದ್ಸರಿ ಓನರ್ ಮಾಡಲ್ ಪ್ರೈಸ್ ಸರ್ 2014 ಮಾಡಲ್ ಆಗಿದೆ, ಸೆಕೆಂಡ್ ಓನರ್ಶಿಪ್ ಆಗಿದೆ, ಗಾಡಿ ತುಂಬಾ ವೆಲ್ ಮೇಂಟೈನ್ ಆಗಿದೆ ಸರ್. ಮಿನ್ ಕಂಡೀಷನ್ ಅಲ್ಲಿ ಇರೋದು ವೆಹಿಕಲ್. ಇದು ಪ್ರೈಸಿಂಗ್ ಬಂದ್ಬಿಟ್ಟು 4,70,000 ಕೋಟಿಂಗ್ ಇರೋದು, ಶೋರೂಮ್ ವಿಸಿಟ್ ಮಾಡಿ 4,50,000 ಮಾರ್ಕೊಡೋಣ. 4,500 ಸರ್. ನೆಕ್ಸ್ಟ್ ಇರೋದು ಹುಂಡೈ i20 2013 ಮಾಡಲ್ ಆಗಿದೆ, ಸೆಕೆಂಡ್ ಓನರ್ಶಿಪ್ ಇದೆ, ಫುಲ್ಲಿ ಟಾಪ್ ಅಂಡ್ ಟಾಪ್ ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ ನಿಮ್ಗೆ. ಸೊ ಮ್ಯಾಗ್ ವೀಲ್ 4 ಬ್ರಾಂಡ್ ಟೈರ್ ಎಲ್ಲ ಹಾಕ್ಸ್ಬಿಟ್ಟಿದಾರಲ್ವಾ ಸರ್? ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ. ಸೊ ಹಿಂದೆ ಬ್ಯಾಕ್ ವೈಫರ್ ಎಲ್ಲ ಬರುತ್ತೆ, ಏರ್ ಬ್ಯಾಗ್ ಎಲ್ಲ ಬರುತ್ತೆ ಸರ್, ಆಟೋಮೆಟಿಕ್ ORMs ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಸೊ ಅಂದ್ರೆ ಇದು ಟಾಪ್ ಅಂಡ್ ಬರುತ್ತಲ್ವಾ? ಫುಲ್ಲಿ ಟಾಪ್ ಅಂಡ್ ಓಕೆ ಓಕೆ ಸರ್. ಇದ್ರ ಪ್ರೈಸ್ ಸರ್ 3,90,000 ಕೋಟಿಂಗ್ ಇರೋದು, ಶೋರೂಮ್ ವಿಸಿಟ್ ಮಾಡಿ ಹೆಚ್ಚು ಕಮ್ಮಿ ಮಾಡ್ಕೊಡೋಣ. 3,90,000? ಹೌದು ಸರ್. ಸರ್ ಇನ್ನೊಂದು ಪ್ರೈಸ್ 3,80,000. 80,000? ಹೌದು ಸರ್. ಸೊ ಅದರಲ್ಲೂ ಕಡಿಮೆ ಆಗ್ಬೋದಲ್ವಾ? ಖಂಡಿತ ಸರ್. ಸೊ ಅದರಲ್ಲೂ ಕಡಿಮೆ ಆಗುತ್ತೆ ಅಂತ ನೋಡಿ, ಟಾಪ್ ಅಂಡ್ ವೆಹಿಕಲ್ ಆಗಿರುತ್ತೆ, ಬಂದ್ಬಿಟ್ಟು ವಿಸಿಟ್ ಮಾಡಿ, ಒಳ್ಳೆ ಪ್ರೈಸ್ ಅಲ್ಲಿ ಇದೆ ಸರ್. ನೆಕ್ಸ್ಟ್ ಯಾವ ಸರ್ ಇದು? ಶೋರೂಮ್ ಟೆಸ್ಟ್ ಇದೆ ಸರ್. ಟಾಟಾ ಅಲ್ಟ್ರಾ ಸರ್, ಟ್ರೆಂಡಿಂಗ್ ಅಲ್ಲಿ ನಡೀತಾ ಇರೋದು ವೆಹಿಕಲ್, 2022 ಮಾಡಲ್, ಸಿಂಗಲ್ ಓನರ್, 66,000 ಶೋರೂಮ್ ಹಿಸ್ಟ್ರಿ ಇರೋದು. ಸಿಂಗಲ್ ಓನರ್? ಹೌದು ಸರ್. ಸೊ ವೈಟ್ ಕಲರ್ ಅಲ್ಲಿ ತುಂಬಾ ನೀಟಾಗಿರೋ ವೆಹಿಕಲ್, ಒಂಥರ ಶೋರೂಮ್ ಇಂದ ತಗೊಂಡ್ಬಂದಾಗ ಹೇಗಿರುತ್ತೆ ವೆಹಿಕಲ್ ಅದೇ ತರ ಇದೆ, ನೀಟಾಗಿದೆ, ಒಂದು ಡೆಂಟ್ ಇಲ್ಲ, ಸ್ಕ್ರಾಚ್ ಇಲ್ಲ. ಸೊ ಟೈರ್ ಕಂಡೀಷನ್ ನೋಡ್ತೀವಿ ಅಂದ್ರೆ ಅದು 60-70% ಟೈರ್ ಇದೆ. ಸೊ ಫೀಚರ್ಸ್ ಏನು ಸರ್ ಇದರಲ್ಲಿ? ಸರ್ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಬರುತ್ತೆ ಸರ್ ನಿಮ್ಗೆ ಇದು. ಓಕೆ ಸರ್. ಪ್ರೈಸು ಸರ್ ಇದು ಪ್ರೈಸಿಂಗ್ ಬಂದ್ಬಿಟ್ಟು ನಿಮ್ಗೆ 5,90,000 ಕೋಟಿಂಗ್ ಇರೋದು, ಶೋರೂಮ್ ವಿಸಿಟ್ ಮಾಡಿ 5,80,000 ಕೊಡೋಣ. 5,80,000? ಹೌದು ಸರ್. ಓಕೆ ಸರ್. ನೆಕ್ಸ್ಟ್ ಇರೋದು ಆಲ್ಟೋ K10 ಸರ್, 2010 ಮಾಡಲ್, ಸಿಂಗಲ್ ಓನರ್ ವೆಹಿಕಲ್. ಇದು ಸಿಂಗಲ್ ಓನರ್? ಸಿಂಗಲ್ ಓನರ್ ಸರ್, VXi ವೇರಿಯಂಟ್. ಓಕೆ ಓಕೆ. ಸೊ ಇದರಲ್ಲಿ ಫೀಚರ್ಸ್ ಅಂದ್ರೆ ಏನು ಸರ್? AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಬರುತ್ತೆ ಸರ್. ಪವರ್ ವಿಂಡೋನು ಬರುತ್ತೆ? ಹೌದು ಸರ್. ಓಕೆ ಸರ್. ಇದ್ರ ಪ್ರೈಸು ಸರ್ 2,10,000 ಕೋಟಿಂಗ್ ಇರೋದು, ಶೋರೂಮ್ ವಿಸಿಟ್ ಮಾಡಿ 1,90,000 ಕೊಡೋಣ. 1,90,000? ಖಂಡಿತ ಸರ್. ಓಕೆ, ಅದರಲ್ಲೂ ಕಡಿಮೆ ಆಗ್ಬೋದಾ? ಖಂಡಿತ. ಓಕೆ ಸರ್. ಹಾಗೆ ನೆಕ್ಸ್ಟ್ ಹೌದು ಸರ್, ವೋಲ್ಕ್ಸ್ವ್ಯಾಗನ್ ವೆಂಟೋ. ಯಾರೆಲ್ಲ ಒಂದು ಆಟೋಮೆಟಿಕ್ ವೆಹಿಕಲ್ ಹುಡುಕ್ತಿದಾರಾ? ಆಟೋಮೆಟಿಕ್ ವೆಹಿಕಲ್ ಇದು. ಓಕೆ, 2011 ಮಾಡಲ್ ಆಗಿದೆ, ಥರ್ಡ್ ಓನರ್ಶಿಪ್ ಆಗಿದೆ, ಗಾಡಿ ತುಂಬಾ ವೆಲ್ ಮೇಂಟೈನ್ ಆಗಿದೆ. ಅಂದ್ಬಿಟ್ಟು AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗ್, ಆಟೋಮೆಟಿಕ್ ORMs, ಕ್ರೂಸ್ ಕಂಟ್ರೋಲ್ ಎಲ್ಲ ಬರುತ್ತೆ ಸರ್. ಓಕೆ ಸರ್. ಇದ್ರ ಪ್ರೈಸು ಸರ್? ಇದು ಪ್ರೈಸಿಂಗ್ ಬಂದ್ಬಿಟ್ಟು 3,10,000 ಕೋಟಿಂಗ್ ಇರೋದು, ಶೋರೂಮ್ ವಿಸಿಟ್ ಮಾಡಿ 2,95,000 ಕೊಡೋಣ. 2,95,000 ಕೊಡೋಣ. 2,90,000 ಸರ್. 90,000 ಅದರಲ್ಲೂ ಕಡಿಮೆ ಆಗ್ಬೋದಾ? ಖಂಡಿತ ಸರ್. ಸೊ ಹೇಳಿದ್ರೆ ನೋಡಿ, 2,90,000 ಹೇಳ್ತಿದ್ದಾರೆ. ವೆಂಟೋ, ಅದು ಮ್ಯಾಗ್ವಿಲ್ ಅಂದ್ರೆ ಟಾಪ್ ಅಂಡ್ ತರ ಬರುತ್ತೆ, ಟಾಪ್ ಅಂಡ್ ವೆಹಿಕಲ್ ಆಗಿರುತ್ತಂತೆ. ಸೊ ಮುಂದೆ ಕುತ್ಕೊಂಡು ಮಾತಾಡಿ, ಬೆಸ್ಟ್ ಬಜೆಟ್ ಅಲ್ಲಿ ಇದೆ ಅನ್ಬೋದು, ಇನ್ನೂ ಕಡಿಮೆ ಆಗ್ಬೋದು ಸರ್. ನೆಕ್ಸ್ಟ್ ಇರೋದು i10 ಸರ್, 2008 ಮಾಡಲ್, ಸೆಕೆಂಡ್ ಓನರ್, ಫ್ರೆಶ್ ಡಾಕ್ಯುಮೆಂಟ್ ಮಾಡಿಸ್ಕೊಡ್ತೀನಿ, 1,75,000 ಕೊಡೋಣ.
1,75,000ಗೆ ಫ್ರೆಶ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಮಾಡಿಸ್ಕೊಡ್ತೀರಾ? ಹೌದು ಸರ್. ಓಕೆ, ರೆಡ್ ಕಲರ್ ಅಲ್ಲಿ ತುಂಬಾ ಚೆನ್ನಾಗಿದೆ ನೋಡಿ ವೆಹಿಕಲ್. ಸೊ ಇದರಲ್ಲಿ ನಮಗೆ 4 ಪವರ್ ವಿಂಡೋ ಬರುತ್ತೆ, ಒಂದು ಪವರ್ ಸ್ಟೇರಿಂಗ್ ಬರುತ್ತೆ. ಸೊ ಸರ್ ಎಷ್ಟು ಇನ್ನೂ ಸರ್ ಪ್ರೈಸು? 1,75,000ಗೆ ಕೊಡೋಣ. 1,70,000ಕ್ಕೆ. ಹೌದು ಸರ್. ಸೊ ಕಡಿಮೆ ಆಗುತ್ತೆ. ಸರ್ ನೆಕ್ಸ್ಟ್ ಇರೋದು ಫಾರ್ಡ್ ಐಕಾನ್ 22 ಮೈಲೇಜ್ ಬರೋ ವೆಹಿಕಲ್. 2009 ಮಾಡಲ್ ಆಗಿರುತ್ತೆ, ಸೆಕೆಂಡ್ ಓನರ್ಶಿಪ್ ಆಗಿದೆ, ಫ್ರೆಶ್ ಡಾಕ್ಯುಮೆಂಟ್ ಆಗಿದೆ. ಓಕೆ, ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ. ಹೌದು ಸರ್. 1,65,000ಗೆ ಕೊಡೋಣ. 1,65,000. ಹೌದು ಸರ್. ಸರ್ ಹೇಳಿ ನೆಕ್ಸ್ಟ್. ಸರ್ ಇರ್ಟಿಗಾ ಸರ್, ಡೀಸೆಲ್ ಗಾಡಿ ಅಂದ್ರೆ ತುಂಬಾ ಡಿಮಾಂಡ್ ಸರ್ ಬಜಾರಲ್ಲಿ. 2012 ಮಾಡಲ್ ಆಗಿದೆ, ಸೆಕೆಂಡ್ ಓನರ್ಶಿಪ್ ಆಗಿದೆ, ಗಾಡಿ ತುಂಬಾ ವೆಲ್ ಮೇಂಟೈನ್ ಆಗಿದೆ ಸರ್. ಓಕೆ, ಫೀಚರ್ಸ್ ಅಂದ್ಬಿಟ್ಟು AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರುತ್ತೆ ಸರ್. ಸರ್ 4 ಬ್ರ್ಯಾಂಡ್ ನ್ಯೂ ಟೈರ್. ಹೌದು ಸರ್, 4 ಬ್ರ್ಯಾಂಡ್ ನ್ಯೂ ಟೈರ್ ಇರೋದು, ಹೊಸ ಸೀಟ್ ಕರ್ಸ್ ಎಲ್ಲ ಹಾಕ್ಸಿದೀನಿ. ಓಕೆ, ಸೀಟ್ಸ್ ಕವರ್ ಎಲ್ಲ ಹೊಸದಿದೆ ಅಂತ ನೋಡಿ. ಸೊ ಇಲ್ಲಿ ಸ್ವಲ್ಪ ಗಾಡಿ ಇದ್ರೆ ಎಲ್ಲ ಇಂಟೀರಿಯಲ್ ತೋರಿಸಬಹುದು, ಜಾಸ್ತಿ ಗಾಡಿ ಇದ್ರೆ ಕವರ್ ಮಾಡಕ್ ಆಗ್ತಿಲ್ಲ, ಬಟ್ ಇಂಟೀರಿಯಲ್ ಎಲ್ಲ ತುಂಬಾ ನೀಟಾಗಿದೆ. ಸರ್ ಪ್ರೈಸು? ಸರ್ ಪ್ರೈಸಿಂಗ್ ಬಂದ್ಬಿಟ್ಟು 5,20,000 ಕೋಟಿಂಗ್ ಇರೋದು, ರೌಂಡ್ ಫಿಗರ್ 5 ಲಕ್ಷಕ್ಕೆ ಕೊಡೋಣ. 5 ಲಕ್ಷ ರೌಂಡ್ ಫಿಗರ್. ಸರ್ ಇನ್ನೂ ಕಡಿಮೆ ಆಗ್ಬೋದಾ? ಖಂಡಿತ ಸರ್, ಮುಂದೆ ಬನ್ನಿ. ಸರ್ ಲೋನ್ ಎಷ್ಟಾಗ್ಬೋದು ಇದಕ್ಕೆ? ಸರ್ ಲೋನ್ 70% ಆಗುತ್ತೆ ಸರ್. ಓಕೆ ಸರ್, ನೆಕ್ಸ್ಟ್ ಬ್ರೀಜಾ. ಸರ್ ಬ್ರೀಜಾ ಸರ್, ಪೆಟ್ರೋಲ್ ವೇರಿಯಂಟ್, ಸಿಂಗಲ್ ಓನರ್ ಸರ್, VXI ಆಪ್ಷನಲ್, ಏರ್ ಬ್ಯಾಗ್, ABS, ಮ್ಯಾಗಿಲ್ ಎಲ್ಲ ಬರೋ ವೆಹಿಕಲ್. 2021 ಮಾಡಲಾಗಿದೆ, ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್ 64,000 ಹೊಡಿದೆ. ಸೊ ಟಾಪ್ ಎಂಡ್. ಹೌದು ಸರ್. ಸರ್ ಇದ್ರ ಪ್ರೈಸು? ಸರ್ ಟಾಪ್ ಎಂಡ್ ಇಲ್ಲ, ಇದು ಮಿಡ್ ವರ್ಷನ್, VXI ಆಪ್ಷನಲ್ ಇದು. ಓಕೆ. ಸರ್ ಇದು ಪ್ರೈಸಿಂಗ್ ಬಂದ್ಬಿಟ್ಟು 8,10,000 ಕೋಟಿಂಗ್ ಇರೋದು, 7,90,000ಗೆ ಕೊಡೋಣ. ಓಕೆ, 7,90,000. ಹೌದು ಸರ್. ಸರ್ ಲೋನ್ ಎಷ್ಟಾಗ್ಬೋದು ಸರ್ ಇದಕ್ಕೆ? ಸರ್ ಇದಕ್ಕೇನು 80% ಲೋನ್ ಆಗುತ್ತೆ ಸರ್. ಓಕೆ ಸರ್, ಹಾಗೆ ನೆಕ್ಸ್ಟ್. ಸರ್ ನೆಕ್ಸ್ಟ್ ಇರೋದು XUV ಸರ್, ಬ್ಲಾಕ್ ಬೇಕಾ ಮೆರೂನ್ ಬೇಕಾ? ಸೊ ಎರಡು ಇದೆಯಲ್ವಾ? ಎರಡು ಇದೆ ಸರ್. ಫಸ್ಟ್ ಬ್ಲಾಕ್ ಡೀಟೇಲ್ಸ್ ಹೇಳ್ಬಿಡಿ. 14 ಮಾಡಲ್ ಬೇಕಾ 18 ಮಾಡಲ್ ಬೇಕಾ ಸರ್? ಎರಡು ಚೈಸ್ ಇದಾವೆ. ಸೊ ಎರಡು ಇದೆಯಾ ಆಪ್ಷನ್ ಹಾಗಾದ್ರೆ? 2014 ಮಾಡಲ್, ಸೆಕೆಂಡ್ ಓನರ್ಶಿಪ್ ಆಗಿದೆ, ಗಾಡಿ ತುಂಬಾ ಮೇಂಟೈನ್ ಆಗಿದೆ, W8 ವೇರಿಯಂಟ್, ಏರ್ ಬ್ಯಾಗ್, ABS, ಅಲೈ ವೀಲ್ಸ್ ಅಂಡ್ ಏರ್ ಬ್ಯಾಗ್ ಎಲ್ಲ ಬರೋ ವೆಹಿಕಲ್ ಸರ್. ಫುಲ್ಲಿ ಲೋಡೆಡ್ ವೆಹಿಕಲ್, ಫುಲ್ಲಿ ಫೀಚರ್ಸ್ ವೆಹಿಕಲ್ ಸರ್. ಓಕೆ, ತುಂಬಾ ನೀಟ್ ಆಗಿದೆ ನೋಡಿ. ಮ್ಯಾಗ್ ವೀಲ್ ಆಗಿರ್ಬೋದು, ಬ್ರ್ಯಾಂಡ್ ನ್ಯೂ ಟೈರ್ ಆಗಿರ್ಬೋದು, ಮುಂದೆ ಬಂಪರ್ ಎಲ್ಲ ಇದೆ. ಬ್ಲಾಕ್ ಕಲರ್ ಅಲ್ಲಿ ತುಂಬಾ ನೀಟಾಗಿ ಡೆಂಟ್ ಇಲ್ಲ, ಸ್ಕ್ರಾಚ್ ಎಲ್ಲ ಮೇಂಟೈನ್ ಮಾಡಿದ್ರೆ ನೀಟಾಗಿ ಅನ್ಬೋದು. ಸರ್ ಇದ್ರ ಪ್ರೈಸು? ಸರ್ ಇದು ಪ್ರೈಸಿಂಗ್ ಬಂದ್ಬಿಟ್ಟು ನಿಮ್ಗೆ 6,20,000 ಕೋಟಿಂಗ್ ಇರೋದು, ಶೋರೂಮ್ ಗೆ ವಿಸಿಟ್ ಮಾಡಿ 5,85,000ಗೆ ಕೊಡೋಣ. 5,85,000ಗೆ ಕೊಡೋಣ. ಸರ್ ಇದಕ್ಕೆ ಲೋನ್ ಆಗುತ್ತಾ? ಖಂಡಿತ ಸರ್ ಆಗುತ್ತೆ. ಓಕೆ, ಎಷ್ಟು ಪರ್ಸೆಂಟ್ ಆಗ್ಬೋದು? ಸರ್ 80% ಲೋನ್ ಆಗುತ್ತೆ ಇದಕ್ಕೂ. ಓಕೆ ಸರ್, ಹಾಗೆ ಈಗ ಇದಕ್ಕೂ ಮೆರೂನ್ ಹೋಗ್ಬಿಡೋಣವಾ? ಹೌದು ಸರ್. ಸರ್ ನೆಕ್ಸ್ಟ್ ಹೇಳಿ. ಸರ್ 2018 ಮಾಡಲ್ ಆಗಿದೆ, ಸೆಕೆಂಡ್ ಓನರ್ಶಿಪ್ ಆಗಿದೆ ಸರ್, W7 ವೇರಿಯಂಟ್, ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ ಸರ್. ಓಕೆ. ಗಾಡಿ ತುಂಬಾ ವೆಲ್ ಮೇಂಟೈನ್ ಆಗಿದೆ, ಇದು ಕ್ಲಾಸ್ ಕಂಡೀಷನ್, 65,000 ಓಡಿದೆ. 65,000 ಡ್ರೈವನ್ ಆಗಿದೆಯಾ? ಹೌದು ಸರ್, ಅಷ್ಟೇ ಡ್ರೈವನ್ ಆಗಿರೋದು. ಓಕೆ ಸರ್, ಇನ್ನೊಂದು ಸರ್ ಮಾಡಲ್ ಓನರ್? ಸರ್ 2018 ಮಾಡಲ್ ಆಗಿದೆ, ಸೆಕೆಂಡ್ ಓನರ್ಶಿಪ್ ಆಗಿದೆ ಸರ್. ಸರ್ ಪ್ರೈಸು? ಸರ್ 10,60,000 ಕೋಟಿಂಗ್ ಇರೋದು, 10,20,000ಗೆ ಕೊಡೋಣ. ಹೌದಾ ಸರ್? ನೆಕ್ಸ್ಟ್ ಸರ್ ನೆಕ್ಸ್ಟ್ ಇರೋದು ರೆನಾಲ್ಡ್ ಕ್ಯಾಪ್ಚರ್ ಸರ್, 2018 ಮಾಡಲ್, ಸೆಕೆಂಡ್ ಓನರ್, 110 PS ವೆಹಿಕಲ್ ಸರ್. ಸೊ ಇದು ಟಾಪ್ ಎಂಡ್ ಬರುತ್ತಲ್ವಾ? ಹೌದು ಸರ್, 20 ಮೈಲೇಜ್ ಬರೋ ವೆಹಿಕಲ್, ಏರ್ ಬ್ಯಾಗ್, ABS, ಆಟೋಮೆಟಿಕ್, ವಾರಿಯಂ, ಅಲೈ ವೀಲ್ಸ್. ಸೊ ನೋಡಿ, ಆಮೇಲೆ ಗ್ರೌಂಡ್ ಕ್ಲಿಯರೆನ್ಸ್ ಜಾಸ್ತಿ ಇರುತ್ತೆ ನಿಮಗೆ. ಸೊ ನೀವು ಆಫ್ ರೋಡಿಂಗ್ ಎಲ್ಲ ಓಡಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅನ್ಬೋದು ವೆಹಿಕಲ್. ಸರ್ ಹೇಳಿ ಡೀಟೇಲ್ಸ್. ಸರ್ 2018 ಮಾಡಲ್, ಸೆಕೆಂಡ್ ಓನರ್ ಆಗಿದೆ ಸರ್. ಓಕೆ ಸರ್, ಇದ್ರ ಪ್ರೈಸು? ಸರ್ 5,60,000 ಕೋಟಿಂಗ್ ಇರೋದು, ಶೋರೂಮ್ ವಿಸಿಟ್ ಮಾಡಿ 5,40,000ಗೆ ಕೊಡೋಣ. ಓಕೆ.